ಇದು 11 ವರ್ಷ ಆಗಿದೆ ಅವ್ರ ಮದುವೆ ಆಗಿ. 11 ವರ್ಷ ಆಗಿತ್ತು. ಲವ್ ಮಾಡಿ ಮದುವೆ ಆಗಿತ್ತು. ಅವ್ನು JC ಓಡಿಸ್ಕೊಂಡಿದ್ದ ಅರ್ಧೂರಲ್ಲಿ. ಇಲ್ಲೇ ಲವ್ ಮಾಡಿ ಮದುವೆ ಆಗಿದ್ದು 11 ವರ್ಷ ಆಗಿತ್ತು. 11 ವರ್ಷ ಆಗಿದೆ. ಚೆನ್ನಾಗಿದ್ರು ಇಬ್ಬರು. ನಾವೀಗ ನಮ್ಮ ಅಣ್ಣತಂದ್ರೆ ಬೇರೆ ನಮ್ಮ ದೊಡ್ಡಪ್ಪ ಮಕ್ಕಳ ಬೇರೆ ದೊಡ್ಡಪ್ಪ ಮಕ್ಕಳು ನಾವು ರವಿ ಎಲ್ಲವ ಸ್ವಂತ. ನಾವು ನಮ್ಮ ದೇವಸ್ಥಾನ ಪೂಜೆಗೆಲ್ಲ ಒಂದು ಚೆನ್ನಾಗಿ ಓಡಾಡ್ಕೊಂಡಿದ್ದೆ. ನಮ್ಮ ಜೊತೆ ಎಷ್ಟು ಇದ್ದಿದ್ದ ಚೆನ್ನಾಗಿದ್ದ ಹುಡುಗನು ಏನು ಆ ಥರ ಎಲ್ಲ ಇಬ್ಬರು ಚೆನ್ನಾಗಿದ್ರು. ಲವ್ ಮಾಡಿ ಈಗ 1 ವರ್ಷದಲ್ಲಿ ಮಗು ಆಯಿತು. ಒಂದು ಹೆಣ್ಣು ಮಗು ಆಯಿತು. ಚೆನ್ನಾಗಿದ್ರು. ಮಗು ಜೊತೆಲಿ ಚೆನ್ನಾಗಿದ್ದ. ಇವನು ಗಾಡಿದೆ ಮೈಸೂರಿಗೆ ಕೆಲಸಕ್ಕೆ ಹೋಗೋನು ಬರೋನು ಚೆನ್ನಾಗಿ ಓಡಾಡ್ಕೊಂಡಿದ್ದ. ಆಮೇಲೆ ಈಗ ಸ್ವಲ್ಪ ದಿನ ಒಂದು 2 ತಿಂಗಳಲ್ಲಿ ಸ್ವಲ್ಪ ಡೌಟ್ ಬಂತು ಜನರ ಮೇಲೆ, ಈ ಥರ ಬೇರೆ ಬಂದು ಹೋಯ್ತಾರೆ ಅಂತೇಳಿ. ಅದರಿಂದ ಇವನೇ ಮಾಡಿದ, ರವಿ ಏನು ಮಾಡಿದ, ಅವ್ರ ಅಪ್ಪನ ಮನೆಗೆ ತಗೊಂಡು ಬಿಟ್ಟು ಬಂದು. ಅವ್ರ ಅಮ್ಮನೂ ಇವರು ರವಿನೇ ಸೇರ್ಕೊಂಡು ಇಲ್ಲಿದ್ದು ಸರಿ ಹಾಕಲ್ಲ ಅಂತೇಳಿ ಅವ್ರ ಅಪ್ಪಮ್ಮ ಫೋನ್ ಮಾಡಿಬಿಟ್ಟು ಅವ್ರ ಮನೆಗೆ ಕರ್ಕೊಂಡು ಬಿಟ್ಟು ಬಂದರು. ಬಿಟ್ಬಿಟ್ಟು ಅಲ್ಲೇ ಇದ್ದ ಇವನು ರವಿನೂ ಅಲ್ಲೇ ಇದ್ದಾಗ ಏನಾಯಿತು ಅವರಿಗೆ, ಇವ್ರು ರವಿ ಏನು ಮಾಡಿದ, ಎಷ್ಟು ದಿನ ಅಂತ ಇರೋದು ಅಂತೇಳಿ ಮತ್ತೆ ಮೈಸೂರಿಗೆ ಗಾಡಿಗೆ ಹೋದ. ಗಾಡಿಗೆ ಹೋದ್ಮೇಲೆ ಇವ್ರು ಏನು ಮಾಡಿದ್ರು, ನೈಟ್ ಅಲ್ಲಿಂದ ಅರ್ಧೂರಿಂದವ ಅವಳನ್ನ ಕರ್ಕೊಂಡು ಹುಡುಗರು ಹೊರಗಡೆಗೆಲ್ಲ ಕರ್ಕೊಂಡೋಗಿ ಇದು ಮಾಡ್ಕೊಂತಾರೆ. ಅದೇ ಪ್ರದೀಪ್ ಅನ್ನೋ ಹುಡುಗ ಏನು ಮಾಡಿದಾನೆ, ಅವನು ಅವ್ರ ಜೊತೆ ಒಂದು 2-3 ಜನ ಸೇರ್ಕೊಂಡು ಅವಳು ಕರ್ಕೊಂಡೋಗಿ ಬೇರೆ ಕಡೆಯಲ್ಲಿ ಮದುವೆ ಆಗ್ಯಾರಂತೆ. ಮದುವೆ ಕರ್ಕೊಂಡು ಹೋಗ್ಯಾರ. ಆಮೇಲೆ ರವಿ ಏನು ಮಾಡಿದ, ರವಿ ಗೊತ್ತಾಯಿತು. ಅವನೇ ಮಾಡಿದ ನೈಟ್ 2 ಗಂಟೆ ಇಲ್ಲಿ ಬಂದ. ಚೆಕ್ ಮಾಡ್ಕೊಂಡು ಬಂದಮೇಲೆ ಅರ್ಕೂರು ಸ್ಟೇಷನ್ಗೆ ಬಂದ್ಬಿಟ್ಟು ಕಂಪ್ಲೇಂಟ್ ಮಾಡ್ಯಾನೆ. ಅವ್ರ ತಾಯಿನೂ ಅವರು ಹೋಗಿ ಕಂಪ್ಲೇಂಟ್ ಮಾಡಿದ್ರು. ಫಸ್ಟು ಅಲ್ಲ ಇಲ್ಲಿ ಕಂಪ್ಲೇಂಟ್ ಮಾಡ್ಯಾರೆ. ಫಸ್ಟ್ ಎಲ್ಲ ಬೆಳಿಗ್ಗೆ ಟೈಮ್ ಕಂಪ್ಲೇಂಟ್ ಮಾಡಿ ಇದು ಮಾಡ್ಯಾರೆ. ಆಮೇಲೆ ಬಂದ್ಬಿಟ್ಟು ರಾತ್ರಿ ಬಂದ್ಬಿಟ್ಟು ಊರಲ್ಲಿ ಎಲ್ಲರನ್ನ ಕೂರಿಸಿ ಪಂಚಾಯತಿ ಮಾಡಿದರು. ಪಂಚಾಯತಿ ಮಾಡಿ ಆಯಿತು, ಗ್ರಾಮದಲ್ಲೆಲ್ಲ ಹ್ಞೂ ಅಂತ ಒಪ್ಕೊಂಡ್ರಲ್ಲ. ಆಯ್ತು ನಡ್ರಪ್ಪ ಹಿಂಗೆ ಆಯ್ತು ಅಂತ ಇದು ಮಾಡಿದ್ರು. ಅದೇ ಹೇಳ್ತಾರೆ, ಬೇರೆ ಇಲ್ಲ, ಬೇರೆ ಏನು ಹೇಳೋಣ, ಇರೋ ವಿಷಯನ ಹೇಳ್ತಾ ಇರ್ಬೇಕು. ಈಗ ಆಯ್ತಲ್ಲ, ಇಲ್ಲಿ ತಡಿರಮ್ಮಣ ಹೇಳ್ತೀನಿ. ಈಗ ಇಲ್ಲಿ 3 ಜನ ಅಂದ್ರೆ ಏನು ಗೊತ್ತಾ, ಅವರು ಹುಡುಗ ಬಂದು ಇದು ಮಾಡಿದ್ನಲ್ಲ, ನಾವು ಎಷ್ಟೋ ಸಲ ಫೋನ್ ಮಾಡಿ ಹೇಳ್ದ, ಬೇಡ ಹೋಗಿ ಆಯ್ತಾ ಬಿಟ್ಟಾಕು, ಚೆನ್ನಾಗಿರು, ಮನೇಲೆ ಕೂತ್ಕೊಬೇಡ. 1 ತಿಂಗಳಿಂದ ಅವ್ನು ಮನೆಯಿಂದ ಈಚೆ ಬಂದಲ್ಲ ಸರ್. 1 ತಿಂಗಳಾಯ್ತು. ಅವನು ನಾನು ನಮ್ಮ ಹುಡುಗ ನಮ್ಮ ಪ್ರಕಾಶ್ ಇದ್ದು ಏನು ಮಾಡಿದೆ, ಬಾರ ಹೊರಗಡೆಗೆ ಬಾ, ಯೋಚನೆ ಮಾಡಬೇಡ, ಬಂದ್ಬಿಟ್ಟು ಹೊರಗಡೆ ಇರು ನಮ್ಮ ಜೊತೆ. ನಾವು ಸಖತ್ತು ಪೋಸ್ಟ್ ಮಾಡಿದೆ ಅವನಿಗೆ. ಆದರೂ ಅವನು ಬೇಜಾರಾಗಿ ಮನೇಲಿ ಏನಾರು ಜನರುಗಳು ಅವರು ಇವರು, ಹಳ್ಳಿಲಿ ಸಿಟಿ ಒಳಗಾದ್ರೆ ನಡೀತದೆ, ಹಳ್ಳಿಲಿ ಅಂತ ಗೊತ್ತ ಜನರ ಸಮಾಜ ಮುಂದೆ ಇದಾಯ್ತು ಅಂತೇಳಿ ಅವನು ಮನೆ ಒಂದು ಈಚೆಗೆ ಬಂದಲ್ಲ. ಇಷ್ಟಪಟ್ಟು ಮಗ ಅದು ಹುಡುಗಿ. ಲವ್ ಮಾಡಿ ಮದುವೆ ಆಗಿದ್ದು. ಆ ಹುಡುಗಿ ನಿಂತೋಳು ಅಂತ ಗೊತ್ತಿಲ್ಲ ನಮಗೆ, ಯಾಕಂದ್ರೆ ಅವಳು ನಮ್ಮ ಜೊತೆ ಚೆನ್ನಾಗಿರೋಳು. ಯಾಕಂದರೆ ನಾವು ಆ ಥರ ಏನಿದಿಲ್ಲ ಅಂದರೆ, ಅವಳು ಅವನ ಜೊತೆ ಹೋಗ್ಯಾನಂತಂದರೆ ಅವನು ಸ್ವಲ್ಪ ಅವನು ಬೇರೆ ಅಲ್ಲ, ಅವನು ಅಣ್ಣ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳಯ್ಯ. ಅವನು ನೋಡಿ ಸ್ವಂತ ಅಣ್ಣನ ಹೆಂಡ್ತಿ ಕರ್ಕೋದಂಗೆ ಆಯ್ತು ಈಗ. ಅದರಿಂದ ಇವನಿಗೆ ಥರ ಬೇಜಾರಾಗಿದೆ. ಅದರಿಂದ ಇವನು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಅದು ಸಮಸ್ಯೆ ಆಗಿಲ್ಲ. ಆಮೇಲೆ ನಂಜುಂಡಸ್ವಾಮಿ ಲಾಯರ್ ಕಡೆಯಿಂದವ SP ಆಫೀಸ್ಗೆ ಹೋಗಿ SP ಹತ್ರ ಲಾಯರ್ಗೆ ಇದು ಮಾಡ್ಕೊಂಡು ಅವರು ಇದು ಸ್ಟೇಷನ್ಗೆ ಇದು ಮಾಡ್ಯಾರೆ. ಆಮೇಲೆ ಇವರು ಏನು ಮಾಡ್ಯಲ್ಲ ಇವರು. ಅದರಿಂದ ಬೇಜಾರಾಗಿ ಈ ಹುಡುಗ ನೊಂದು ಇರೋದು, ಒಳ್ಳೆ ಬಿದ್ದಿರೋದು. ನೆನ್ನೆ ಹುಡುಕಿದ್ದೀವಿ. ನೆನ್ನೆ ಬೆಳಗ್ಗಿಂದ ಅಲ್ಲೇ ಹುಡುಕಿರೋದು. ಆಮೇಲೆ ನೆನ್ನೆ ಅಲ್ಲಿ ಮಾಕೊಳ್ಳಿ ಸೈಡೆಲ್ಲ ಬೈಕ್ ನಿಂತು ಗೊತ್ತಾಯ್ತಲ್ಲ ವಿಷಯ. ಬೈಕ್ ನಿಂತ ಮೇಲೆ ಹೋಗಿ ಎಲ್ಲ ವಿಚಾರಿಸಿ ಇದು ಮಾಡಿದ್ರೆ ಹುಡುಕಿದ್ರು. ಆಮೇಲೆ ಇವತ್ತು ಬೆಳಗ್ಗೆ ಸಿಕ್ಕಿರ. ಇವತ್ತು ಮಾವನಕೆರೆ ಗೇಟ್ ಹತ್ರ ನಮ್ಮ ಬ್ರದರ್ ಬೇರೆ ಯಾರಲ್ಲ, ಸ್ವಂತ ನಮ್ಮ ಚಿಕ್ಕಪ್ಪ ದೊಡ್ಡ ಮಕ್ಕಳ. ಅಂದರೆ ಅವನಲ್ಲಿ ಕೆಟ್ಟ ಬುದ್ಧಿ ಯಾವುದೇ ಇತ್ತಲ್ಲ ಮಾತ್ರ. ಅವನು ಒಳ್ಳೆ ಹುಡುಗ. ಸ್ವಲ್ಪ ಡ್ರಿಂಕ್ಸ್ ಮಾಡೋದು, ಅದು ಬಿಟ್ಟರೆ ಬೇರೆ ಏನೋ ಅವನಲ್ಲಿ ಗಿಂಬ ಏನಲ್ಲ. ಸ್ವಲ್ಪ ಅವನ ಕೆಲಸ ಆಯ್ತು, ಅವನಿದೆ ಇತ್ತು. ಸ್ವಲ್ಪ ಅವನಲ್ಲಿ ಜಮೀನು ಸಮಸ್ಯೆ ಇತ್ತು ಪಾಪ ಊರಲ್ಲಿ. ಏನು ಮಾಡಿ, ಎಲ್ಲ ಊರಲ್ಲಿ ಇದ್ದದ್ದೇ ಅಲ್ಲ. ಅವ್ನು ಬೇರೆ ಯಾರು ಸಹವಾಸ ಹೋಗ್ತಿತ್ತಲ್ಲ, ಅಂದರೆ ಸ್ವಲ್ಪ ಎಣ್ಣೆ ಕೊಡೋದು, ಸ್ವಲ್ಪ ಇದಾಗಿ ಮಾತಾಡೋದು ಅಷ್ಟೇ. ಅದು ಬಿಟ್ಟರೆ ಚೆನ್ನಾಗಿದ್ದು. ಒಂಥರ ಮಗು ಇತ್ತಲ್ಲ, ಮಗು ಮತ್ತು ಅವ್ರ ತಾಯಿ ಬಂದ್ಬಿಟ್ಟು ಮಗು ಹುಟ್ಟಿದ ಮೇಲೆ ಮಗುಗೆ ಸುಮಾರು ಖರ್ಚು ಮಾಡಿದರು. ಬರ್ತ್ಡೇ ಮಾಡಿ ಕಳಿಸಿದ್ರು. 7 ತಿಂಗಳು ಬಿಮ್ಮಸ ಶಾಸ್ತ್ರ ಮಾಡಿದ್ರು. ಅವರ ಗಂಡ ಸತ 2 ವರ್ಷ ಆಯಿತು. ಅವ್ರ ಹತ್ರ ಏನು ಪಾಪ ಬಡವರು ಏನೂ ಇಲ್ಲ, ಜಮೀನಿದ್ರು. ಆದರೂ ಕಷ್ಟಪಟ್ಟು ಬ್ಯಾಂಕಲ್ಲಿ ಲೋನ್ ಎಲ್ಲ ತಗೊಂಡು ಸಾಲ ಎಲ್ಲ ಮಾಡಿ ಇದು ಮಾಡ್ಯಾರ ಪಾಪ. ಅವ್ರಿಗೆ ಒಮ್ಮೆ ನೋಡಿ ನಮಗೆ ಒಂಥರ ಬೇಜಾರು ಅನಿಸ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.